ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೌತೆಕಾಯಿ ರವಾ ದೋಸೆ ಮಾಡುವುದು ಹೇಗೆಂದು ತೋರಿಸುತ್ತೇನೆ. ಮೊದಲು ಒಂದು ಬೌಲಿಗೆ 1 ಕಪ್ ಚಿರೋಟಿ ರವಾ, ರುಚಿಗೆ ತಕ್ಕಷ್ಟು ಉಪ್ಪು, 4 ಸ್ಪೂನ್ ಸಕ್ಕರೆ, ಸಿಹಿ ಜಾಸ್ತಿ ಬೇಕಾದರೆ ಇನ್ನೂ ಬೇಕಾದರೂ ಸಕ್ಕರೆ ಹಾಕಿಕೊಳ್ಳಬಹುದು. ಹಾಗೆ ಕಟ್ ಮಾಡಿದ 2 ಹಸಿಮೆಣಸಿನಕಾಯಿ, ಕಟ್ ಮಾಡಿದ ಶುಂಠಿ, ಅದನ್ನು ಕೂಡ ಜಜ್ಜಿ ಹಾಕಬಹುದು. ಅದಕ್ಕೆ ತುರಿದ ಸೌತೆಕಾಯಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಹಾಕುವಾಗ ನೀರು ಸಮೇತ ಹಾಕಬೇಕು. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿ. ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ತುರಿದ ತೆಂಗಿನ ತುರಿಯನ್ನು ಹಾಕಿರಿ. ಹಿಟ್ಟು ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೆ ಬೇಕಾದಷ್ಟೇ ನೀರನ್ನು ಹಾಕ್ತಾ ಹದ ಮಾಡಬೇಕು. ನಾನು 1 ಕಪ್ಪಿನಷ್ಟು ನೀರನ್ನು ಹಾಕಿದ್ದೇನೆ. ರವೆಗೆ ನೀರು ಜಾಸ್ತಿ ಬೇಕಾಗುವುದರಿಂದ ನೋಡಿಕೊಂಡು ನೀರನ್ನು ಹಾಕಬೇಕು. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಹಿಟ್ಟು ಇವಾಗ ರೆಡಿ ಆಯಿತು. ನಂತರ ಕಾವಲಿಯನ್ನು ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಹಿಟ್ಟನ್ನು ಕೈಯಲ್ಲಿ ತಟ್ಟಬೇಕು. ನಾನು ಸಣ್ಣಗೆ 2 ದೋಸೆಯನ್ನು ಮಾಡಿದ್ದೇನೆ. ಬೇಕಾದರೆ ಒಂದೇ ದೋಸೆಯನ್ನು ಕೂಡ ಮಾಡಬಹುದು. ದೋಸೆ ಹಾಕಿದ ಮೇಲೆ ಒಂದು 2 ನಿಮಿಷ ಮುಚ್ಚಿ ಇಡಬೇಕು. ನಂತರ ಇನ್ನೊಂದು ಬದಿ ಬೇಯಲು ದೋಸೆಯನ್ನು ತಿರುವಿ ಹಾಕಬೇಕು. ದೋಸೆ ಕೆಂಪು ಬಣ್ಣಕ್ಕೆ ಬಂದ ಮೇಲೆ ದೋಸೆ ರೆಡಿ. ಇದನ್ನು ಪ್ಲೇಟಿಗೆ ಹಾಕುವಷ್ಟರಲ್ಲಿ ನಮ್ಮ TGS ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇದನ್ನು ತುಪ್ಪ ಅಥವಾ ಬೆಣ್ಣೆಯೊಂದಿಗೆ ತಿನ್ನಲು ತುಂಬ ರುಚಿಯಾಗುತ್ತದೆ. ಥ್ಯಾಂಕ್ ಯು.